ಸ್ಪಾಟ್ ನಂಬರ್ 13 ಬಿಟ್ಬಿಟ್ರು. ಕಲ್ಲೇರಿ ಅರಣ್ಯ ಪ್ರದೇಶವನ್ನೂ ಕೂಡ ಸೈಡಿಗಿಟ್ರು. ಅನಾಮಿಕ ವ್ಯಕ್ತಿ ಹೇಳ್ತಾ ಇದ್ದಂಗೆನೆ ಇದ್ದಕ್ಕಿದ್ದಂಗೆ SIT ಅಧಿಕಾರಿಗಳು ಬಾಹುಬಲಿ ಬೆಟ್ಟಕ್ಕೆ ಬಂದಿದ್ದು ಯಾಕೆ? ಈ ಬೆಟ್ಟದ ಕೆಳಗೆ ನಿಗೂಢ ರಹಸ್ಯ ಅಡಗಿದೆಯಾ? ಸ್ಪಾಟ್ ನಂಬರ್ 16ರಲ್ಲಿ ಏನೂ ಸಿಕ್ಕಿಲ್ಲ, ಆದರೂ ಕೂಡ ಅಲ್ಲೇ ಶೋಧ ಕಾರ್ಯ ಮುಂದುವರಿಯುತ್ತಾ? ಇಷ್ಟು ದಿನ ಸ್ಪಾಟ್ ನಂಬರ್ 13 ಎಲ್ಲರ ಕೇಂದ್ರ ಬಿಂದುವಾಗಿತ್ತು. ಆ ನಂತರ ಕಲ್ಲೇರಿಯೂ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು. ಆದರೆ ಈಗ ಬಾಹುಬಲಿ ಬೆಟ್ಟದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬಾಹುಬಲಿ ಬೆಟ್ಟದ ಸ್ಥಳಗಳನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರೋ SIT ಸೋಮವಾರವೂ ಅದೇ ಸ್ಥಳದಲ್ಲಿ ಶೋಧ ನಡೆಸಲು ತೀರ್ಮಾನಿಸಿದೆಯಂತೆ. ಬಾಹುಬಲಿ ಬೆಟ್ಟದತ್ತ SIT ಅಧಿಕಾರಿಗಳ ಚಿತ್ತ. ಬಾಹುಬಲಿ ಬೆಟ್ಟದ ರಹಸ್ಯ ಬಿಚ್ಚಿಟ್ನ ಅನಾಮಿಕ. ಸೋಮವಾರವೂ ಬೆಟ್ಟದಲ್ಲೇ ಶೋಧ ಕಾರ್ಯ ನಡೆಯುತ್ತ. ಧರ್ಮಸ್ಥಳದಲ್ಲಿ ದೂರುದಾರ ಹೇಳಿದಂತೆ ಶವಗಳು ಸಿಗ್ತಾ ಇಲ್ಲ. ಆದರೆ ಕುತೂಹಲ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅನಾಮಿಕ ಒಂದೊಂದು ದಿನ ಒಂದೊಂದು ಕಥೆ ಹೇಳ್ತಾ ಇದ್ದು ಪ್ರತಿದಿನ ಹೊಸ ಜಾಗಗಳಿಗೆ ಕರೆದುಕೊಂಡು ಹೋಗಿ ಇಲ್ಲೂ ಹೂತಿದ್ದೇನೆ, ಅಲ್ಲೂ ಹೂತಿಟ್ಟಿದ್ದೇನೆ, ಆಗೋ ಆ ಮರದ ಬುಡದಲ್ಲಿ ಇರೋ ಆ ಪೊದೆಗಳ ಕೆಳಗೆ ಅಂತ ಹೊಸ ಹೊಸ ಜಾಗಗಳನ್ನು ತೋರಿಸುವ ಮೂಲಕ ಕುತೂಹಲವನ್ನ ಜೀವಂತವಾಗಿಟ್ಟಿದ್ದಾನೆ. ಹನ್ನೊಂದನೇ ದಿನ ಇದ್ದಕ್ಕಿದ್ದಂತೆ SIT ತಂಡವನ್ನ ಬಾಹುಬಲಿ ಬೆಟ್ಟಕ್ಕೆ ಕರೆದುಕೊಂಡು ಬಂದ ಅನಾಮಿಕ ಬೆಟ್ಟದ ಕೆಳಗೆ 2 ಹೊಸ ಸ್ಥಳಗಳನ್ನು ತೋರಿಸಿದ್ದಾನೆ. ಅನಾಮಿಕ ಆ ಸ್ಥಳಗಳ ಬಗ್ಗೆ ಅದೇನು ಹೇಳಿದ್ನೋ ಏನೋ, SIT ತುಂಬಾ ಸೀರಿಯಸ್ ಆಗಿ ಆ ಸ್ಥಳವನ್ನ ಶೋಧಿಸಿದೆ. ಪ್ರತಿದಿನ SIT ತನ್ನ ಕಾರ್ಯಾಚರಣೆಯನ್ನ 2-3 ಗಂಟೆಗಳಿಗೆ ನಿಲ್ಲಿಸ್ಬಿಡ್ತಾ ಇತ್ತು. 4 ಗಂಟೆ ಅಥವಾ 5 ಗಂಟೆಗೆ ಕಾರ್ಯಾಚರಣೆಯನ್ನ ಕೊನೆ ಮಾಡ್ತಾ ಇತ್ತು. ಆದರೆ ಬಾಹುಬಲಿ ಬೆಟ್ಟದಲ್ಲಿ ಮಾತ್ರ ಬರೋಬ್ಬರಿ ರಾತ್ರಿ 7:30ವರೆಗೂ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 2 ಸ್ಥಳಗಳಲ್ಲಿ 10 ಅಡಿಗಳಷ್ಟು ತೋಡಿದ್ದಾರಂತೆ. ಬಾಹುಬಲಿ ಬೆಟ್ಟ ಧರ್ಮಸ್ಥಳದಲ್ಲೇ ಇರೋ ಪ್ರದೇಶ, ತುಂಬಾ ಮುಖ್ಯವಾದ ಪ್ರದೇಶ. ಇಂಥ ಸ್ಥಳದಲ್ಲಿ ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿರೋದು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದೆ. ಅಲ್ಲದೆ ಈ ಸ್ಥಳದ ಬಗ್ಗೆ, ಶವಗಳನ್ನ ಹೂತಿಟ್ಟಿರೋ ರಹಸ್ಯದ ಬಗ್ಗೆ ಅನಾಮಿಕ ತುಂಬಾ ವಿಷಯಗಳನ್ನ SIT ಜೊತೆಗೆ ಹಂಚಿಕೊಂಡಿದ್ದಾನೆ. ಹಾಗಾಗಿಯೇ SIT ಬಾಹುಬಲಿ ಬೆಟ್ಟವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಸೋಮವಾರವೂ ಅದೇ ಜಾಗದಲ್ಲಿ ಶೋಧ ನಡೆಸಲು ತೀರ್ಮಾನಿಸಿದೆಯಂತೆ. ಬಾಹುಬಲಿ ಬೆಟ್ಟದಲ್ಲಿ ಶನಿವಾರ ರಾತ್ರಿ 7:30ರವರೆಗೂ ಕಾರ್ಯಾಚರಣೆ ಮಾಡಿದ್ರೂ ಅವಶೇಷಗಳು ಪತ್ತೆಯಾಗಿಲ್ಲ. ಹಿಟಾಚಿಯಿಂದಲೇ ಸುಮಾರು 10 ಅಡಿಗಳವರೆಗೆ ಮಣ್ಣು ತೆಗೆದು ನೋಡಿದ್ರೂ ಏನೂ ಸಿಕ್ಕಿಲ್ವಂತೆ. ಆದರೂ ಮತ್ತೆ ಅಲ್ಲೇ ಕಾರ್ಯಾಚರಣೆ ಮಾಡಿ ಅವಶೇಷ ಹುಡುಕಲು ತೀರ್ಮಾನಿಸಿರೋದು ಈಗ ತೀವ್ರ ಕುತೂಹಲ ಕೆರಳಿಸಿದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11ನೇ ದಿನದ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ. ದಿನದಾಂತ್ಯಕ್ಕೆ ಅನಾಮಿಕನಿಗೆ ಮತ್ತೆ ನಿರಾಸೆ ಕಾದಿದೆ. ಯಾಕೆಂದರೆ ಬಾಹುಬಲಿ ಬೆಟ್ಟದಲ್ಲಿ ತಾವು
ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿ SITಗೆ ಆತ ಹೇಳಿದ್ದ. ಮಧ್ಯಾಹ್ನ ಸುಮಾರು 1 ಗಂಟೆ ವೇಳೆಗೆ ಘಟನಾ ಸ್ಥಳಕ್ಕೆ ಬಂದಂಥ SIT ಆ ಬಳಿಕ ಇಲ್ಲಿನ ಭೌಗೋಳಿಕ ವಿನ್ಯಾಸವನ್ನು ನೋಡಿ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡೋಕ್ಕೆ ಆರಂಭ ಮಾಡಿತ್ತು. ಸುಮಾರು 10 ಅಡಿ ಆಳದವರೆಗೆ, ಸುಮಾರು 6 ಅಡಿ ಅಗಲದವರೆಗೆ ಕೂಡ ಉತ್ಖನನ ಮಾಡಿದರೂ ಕೂಡ ಯಾವುದೇ ಕಳೆಬರದ ಅಂಶಗಳು ಕೂಡ ಪತ್ತೆಯಾಗಿಲ್ಲ. ಕಳೆದ ಇಷ್ಟು ದಿನಗಳಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದಂಥ SIT ಮತ್ತೆ ಖಾಲಿ ಕೈಯಲ್ಲಿ SIT ಕಚೇರಿಗೆ ಹಿಂದಿರುಗಿದೆ. ಜೊತೆಗೆ ಅನಾಮಿಕ ವ್ಯಕ್ತಿ ಬಹಳಷ್ಟು ವಿಶ್ವಾಸವನ್ನು ಈ ಬಾಹುಬಲಿ ಬೆಟ್ಟದ ಸ್ಪಾಟಲ್ಲಿ ವ್ಯಕ್ತಪಡಿಸಿದ್ದ. ಜೊತೆಗೆ ಅನಾಮಿಕ ವ್ಯಕ್ತಿ ಹೇಳಿದಷ್ಟು ಆಳ, ಹೇಳಿದಷ್ಟು ಅಗಲವನ್ನು ಉತ್ಖನನ ಮಾಡಿದರೂ ಕೂಡ ಯಾವುದೇ ಕಳೆಬರದ ಅಂಶಗಳು ಪತ್ತೆಯಾಗಿಲ್ಲ. ಈ ಮೂಲಕವಾಗಿ 16ನೇ ಸ್ಪಾಟ್ ಕೂಡ ಈಗ ಅಂತ್ಯವಾಗಿದೆ. ಈ ಅಂತ್ಯದ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಮತ್ತೆ ಹೊಸ ಸ್ಪಾಟ್ಗಳನ್ನು ನಾಳೆ ತೋರಿಸೋದಾಗಿ ಹೇಳಿದ್ದಾನೆ. ಬಾಹುಬಲಿ ಬೆಟ್ಟದಲ್ಲೇ ಮುಂದುವರಿಯುತ್ತಾ ಶೋಧ. ಸದ್ಯ ಬಾಹುಬಲಿ ಬೆಟ್ಟದಲ್ಲಿ 2 ಸ್ಥಳಗಳನ್ನು ಗುರುತು ಮಾಡಿ ಶೋಧ ಮಾಡಲಾಗಿದೆ. ಸ್ಪಾಟ್ ನಂಬರ್ 16 ಮತ್ತು ಸ್ಪಾಟ್ ನಂಬರ್ 16A ಅಂತ ಮಾರ್ಕ್ ಮಾಡಿ ಗುಂಡಿ ತೋಡಲಾಗಿದೆ. 16A ಅಂತ ಯಾಕೆ ಮಾಡಿದ್ರು ಅಂದ್ರೆ 16ರಲ್ಲಿ ಏನೂ ಸಿಕ್ಕಿಲ್ಲ, ಬಹುಶಃ ಜಾಗ ಅದಲ್ಲದೇ ಇರಬಹುದು ಅಂತ ಅನಾಮಿಕ ಪಕ್ಕದಲ್ಲೇ ಮತ್ತೊಂದು ಸ್ಥಳವನ್ನು ತೋರಿಸಿ ಮಣ್ಣು ತೆಗೆಯಲು ಸೂಚಿಸಿದ್ದಾನೆ. ಹಾಗಾಗಿ ಆ ಸ್ಥಳದಲ್ಲಿ 16A ಅಂತ ಗುರುತು ಮಾಡಿ ಉತ್ಖನನ ಮಾಡಲಾಗಿದೆ. ಸದ್ಯ ಬಾಹುಬಲಿ ಬೆಟ್ಟದಲ್ಲಿ ಅನಾಮಿಕ ತೋರಿಸಿರೋದು ಕೇವಲ 1 ಸ್ಥಳವನ್ನ ಮಾತ್ರ. ಆದರೆ ಅದೇ ಬೆಟ್ಟದ ತುದಿಯಲ್ಲಿ ಇನ್ನೂ ಸಾಕಷ್ಟು ಸ್ಥಳಗಳು ಇದೆ ಅಂತ ಅನಾಮಿಕ ಹೇಳಿದ್ದಾನಂತೆ. ಅಲ್ಲಿ ಇನ್ನೂ 5-6 ಸ್ಥಳಗಳನ್ನು ಗುರುತು ಮಾಡೋ ಸಾಧ್ಯತೆ ಇದ್ದು ಸೋಮವಾರ ಬೆಟ್ಟದ ತುದಿಯಲ್ಲಿ ಹೊಸ ಸ್ಥಳಗಳನ್ನು ಗುರುತು ಮಾಡಿ ಶೋಧ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ನೂರಾರು ಶವಗಳನ್ನ ಹೂತು ಹಾಕಿದ್ದೆ ಅಂತ ಹೇಳ್ತಿರೋ ಅನಾಮಿಕ ಒಂದೊಂದು ಭಾಗದಲ್ಲಿ 10-15 ಶವಗಳನ್ನ ಹೂತಿರೋದಾಗಿ ಒಪ್ಪಿಕೊಂಡಿದ್ದಾನೆ. ನೇತ್ರಾವತಿ ನದಿ ತೀರ, ಬಾಹುಬಲಿ ಬೆಟ್ಟದ ಆಸುಪಾಸು, ಕಲ್ಲೇರಿ ಅರಣ್ಯ ಪ್ರದೇಶ, ಬಂಗ್ಲೆಗುಡ್ಡ ಅಂತಹ ಹಲವು ಪ್ರದೇಶಗಳಲ್ಲಿ ನೂರಾರು ಶವಗಳನ್ನ ಹೂತಿದ್ದಾನಂತೆ. ಅದಕ್ಕೆ ಆತ ಒಂದೊಂದು ಜಾಗದಲ್ಲಿ 10-15 ಸ್ಥಳಗಳನ್ನು ತೋರಿಸ್ತಾ ಇದ್ದಾನೆ. ನೇತ್ರಾವತಿ ನದಿ ತೀರದಲ್ಲಿ 13 ಸ್ಥಳಗಳನ್ನು ಗುರುತು ಮಾಡಿದ್ದ ಅನಾಮಿಕ ಶುಕ್ರವಾರ ಕಲ್ಲೇರಿ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅಲ್ಲೂ 3-4 ಪ್ರದೇಶಗಳನ್ನು ತೋರಿಸಿದ್ದಾನೆ. ಆದರೆ ಕಲ್ಲೇರಿ ಅರಣ್ಯದಲ್ಲಿ ಹೂತ ಜಾಗಗಳು ತನಗೆ ಸರಿಯಾಗಿ ನೆನಪಿಲ್ಲ ಅಂತ ಹೇಳಿದ್ದರಿಂದ ಈಗ ಆ ಸ್ಥಳವನ್ನು ಬಿಟ್ಟು ಬಾಹುಬಲಿ ಬೆಟ್ಟದ ಭಾಗಕ್ಕೆ ಕರೆದುಕೊಂಡು ಬರಲಾಗಿತ್ತು. ಬಾಹುಬಲಿ ಬೆಟ್ಟದ ಪರಿಸರದಲ್ಲೂ ಅನಾಮಿಕ ಸುಮಾರು ಶವಗಳನ್ನು ಹೂತಿರೋದಾಗಿ ಹೇಳಿದ್ದಾನಂತೆ. ಅಲ್ಲದೆ ಈ ಭಾಗದಲ್ಲಿ ಹೆಚ್ಚು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿದ್ದಾಗಿ SIT ಮುಂದೆ ಒಪ್ಪಿಕೊಂಡಿದ್ದಾನಂತೆ. ಅದಕ್ಕೆ 13ನೇ ಸ್ಥಳಕ್ಕೂ ಮೊದಲು, ಕಲ್ಲೇರಿ ಅರಣ್ಯಕ್ಕೂ ಮೊದಲು ಬಾಹುಬಲಿ ಬೆಟ್ಟದಲ್ಲಿ ಶೋಧ ನಡೆಸೋಣ ಅಂತ SIT ಅಧಿಕಾರಿಗಳು ಬೆಟ್ಟದ ದಾರಿ ಹಿಡಿದು ಬಂದಿದ್ರು. ಅನಾಮಿಕ ಹೇಳಿದ ಸ್ಥಳವನ್ನ ಗುರುತು ಮಾಡಿ ಆತನನ್ನ ಮತ್ತೊಮ್ಮೆ ವಿಚಾರಣೆ ಮಾಡಿ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಆದರೆ ಅಲ್ಲೂ ಏನೂ ಪತ್ತೆಯಾಗಿಲ್ಲ. ಹಾಗಂತ ಬಾಹುಬಲಿ ಬೆಟ್ಟದ ಕಥೆ ಅಷ್ಟಕ್ಕೆ ಮುಗಿಯೋದಿಲ್ಲ. ಸೋಮವಾರವೂ ಅದೇ ಸ್ಥಳದಲ್ಲಿ ಶೋಧ ನಡೆಸಲು SIT ತೀರ್ಮಾನಿಸಿದೆಯಂತೆ. ಬೆಟ್ಟದ ರಹಸ್ಯವನ್ನ ಬಿಚ್ಚಿಟ್ನ ಅನಾಮಿಕ. SITಗೆ ಈಗ ಅನಾಮಿಕನೇ ಸತ್ಯಶೋಧಕ. ಅನಾಮಿಕ ಹೇಳಿದಂತೆಯೇ ಕೇಳಿ ಎಲ್ಲವನ್ನೂ ಮಾಡ್ತಾ ಇದೆ SIT. ಅವನು ಹೇಳಿದ್ದನ್ನೆಲ್ಲ ಕೇಳಿ ನೋಟು ಮಾಡಿಕೊಳ್ತಾ ಇದೆ. ವಿಡಿಯೋ ರೆಕಾರ್ಡ್ ಸಹ ಆಗ್ತಾ ಇದೆ. ಎಲ್ಲಿ, ಯಾವಾಗ, ಏನೇನು ಮಾಡಿದ್ದ ಅನ್ನೋದನ್ನೆಲ್ಲ ಕಡತಗಳಲ್ಲಿ ದಾಖಲಾಗ್ತಾ ಇದೆ. ಅನಾಮಿಕ ಸಹ ಸಾಕಷ್ಟು ಕಾನ್ಫಿಡೆನ್ಸ್ನಲ್ಲಿ ಶವಗಳನ್ನು ಹೂತಿರೋ ಬಗ್ಗೆ ಹೇಳ್ತಾ ಇದ್ದು ಪ್ರತಿದಿನ ಒಂದೊಂದು ಹೊಸ ಜಾಗಗಳನ್ನು ತೋರಿಸ್ತಾ ಇದ್ದಾನೆ. ಅಲ್ಲಿ ನಡೆದ ಘಟನೆಗಳನ್ನು ವಿವರಿಸ್ತಾ ಇದ್ದಾನೆ. ಅದೇ ರೀತಿ ಈಗ ಬಾಹುಬಲಿ ಬೆಟ್ಟಕ್ಕೆ SITಯನ್ನ ಕರೆದುಕೊಂಡು ಬಂದಿರೋ ಅನಾಮಿಕ ಬಾಹುಬಲಿ ಬೆಟ್ಟದ ಬಗ್ಗೆಯೂ ಹಲವು ವರ್ಷಗಳ ಹಿಂದೆ ಅಲ್ಲಿ ನಡೆದ ಘಟನೆಗಳ ಬಗ್ಗೆಯೂ SIT ಮುಂದೆ ವಿವರಿಸಿದ್ದಾನೆ. ಶನಿವಾರ SIT ಅಧಿಕಾರಿಗಳು ಬಂದರು. ಬಾಹುಬಲಿ ಬೆಟ್ಟದಲ್ಲಿ 2 ಸ್ಥಳಗಳನ್ನು ಮಾರ್ಕ್ ಮಾಡಿದ್ರು. ಉತ್ಖನನ ಮಾಡಿ ಏನೂ ಸಿಗಲಿಲ್ಲ ಅಂತ ವಾಪಸ್ ಹೋದ್ರು. ಅಲ್ಲಿಗೆ ಬಾಹುಬಲಿ ಬೆಟ್ಟದ ಕಥೆಯೂ ಮುಗೀತು ಅಂತ ಎಲ್ಲರೂ ಅಂದುಕೊಂಡಿದ್ರು.
ಆದರೆ ಪಿಕ್ಚರ್ ಅಭಿ ಬಾಕಿ ಹೇ ಅಂತಿದ್ದಾರೆ SIT ಅಧಿಕಾರಿಗಳು. ಬಾಹುಬಲಿ ಬೆಟ್ಟದಲ್ಲಿ ಇನ್ನೂ ಕಾರ್ಯಾಚರಣೆ ಅಂತ್ಯವಾಗಿಲ್ವಂತೆ. ಶನಿವಾರ 2 ಸ್ಥಳಗಳಲ್ಲಿ ಉತ್ಖನನ ಮಾಡಿದ್ರೂ ಸಹ ಅಲ್ಲಿ ಜಾಗ ಸರಿಯಾಗಿ ಗೊತ್ತಾಗದೆ ಒಂದರ ನಂತರ ಮತ್ತೊಂದು ಸ್ಥಳದಲ್ಲಿ ಶೋಧ ಮಾಡಲಾಗಿತ್ತು. ಆದರೆ ಅನಾಮಿಕ ಅದೇ ಬೆಟ್ಟದ ತುದಿಯಲ್ಲಿ ಇನ್ನೂ ಸಾಕಷ್ಟು ಶವಗಳನ್ನು ಹೂತಿರೋದಾಗಿ ಹೇಳಿದ್ದು ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾನಂತೆ. ಅದಕ್ಕೆ ಸೋಮವಾರವೂ ಬಾಹುಬಲಿ ಬೆಟ್ಟದಲ್ಲೇ ಉತ್ಖನನ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಬಾಹುಬಲಿ ಬೆಟ್ಟ ಧರ್ಮಸ್ಥಳದ ಒಳಗಡೆಯೇ ಇರೋ ಪ್ರದೇಶ. ಹಾಗಾಗಿ ಅಲ್ಲೇ ಹೆಚ್ಚು ಶವಗಳನ್ನು ಹೂತಿರೋ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈಗ ಅನಾಮಿಕ ಸಹ SIT ಮುಂದೆ ಅದನ್ನೇ ಹೇಳಿದ್ದಾನಂತೆ. ಬಾಹುಬಲಿ ಬೆಟ್ಟದ ತುದಿಯಲ್ಲಿ ಹೆಚ್ಚು ಶವಗಳನ್ನು ಹೂತಿದ್ದೇನೆ, ಸುಮಾರು 10 ಸ್ಥಳಗಳಲ್ಲಿ ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದಾನಂತೆ. ಅನಾಮಿಕ ವ್ಯಕ್ತಿ ಧರ್ಮಸ್ಥಳದಲ್ಲೇ ಕೆಲಸ ಮಾಡಿಕೊಂಡಿದ್ದೆ ಅಂತ ಹೇಳಿರೋದ್ರಿಂದ ಆತ ಹತ್ತಿರದಲ್ಲೇ ಇರೋ ಬಾಹುಬಲಿ ಬೆಟ್ಟದಲ್ಲೇ ಶವಗಳನ್ನು ಹೂತಿರೋ ಸಾಧ್ಯತೆ ಇದೆ. ರಾತ್ರಿ ಹೊತ್ತು ತುಂಬಾ ದೂರ ಹೋಗಿ ಶವಗಳನ್ನು ಹೂಳುವ ಬದಲು ಬಾಹುಬಲಿ ಬೆಟ್ಟದ ತುದಿಗೆ ತಂದು ಹಾಕಿರಬಹುದು. ಇನ್ನು ಈ ಭಾಗದಲ್ಲಿ ಹೆಚ್ಚು ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಶವಗಳನ್ನು ಹೂತಿರೋದಾಗಿ ಹೇಳಿದ್ದರಿಂದ SIT ಸಹ ಈ ಸ್ಥಳದ ಬಗ್ಗೆ ಫುಲ್ ಸೀರಿಯಸ್ ಆಗಿದೆಯಂತೆ.